ರಸ್ತೆ ಬದಿಯಲ್ಲೇ ರಾಶಿ ರಾಶಿ ಮೆಡಿಸಿನ್ ಪತ್ತೆಯಾಗಿದೆ. ಅದು ಕೂಡ ಹಾವೇರಿ ಜಿಲ್ಲಾಸ್ಪತ್ರೆಯ ಕೂಗಳತೆ ದೂರದಲ್ಲಿ ಇಷ್ಟು ರಾಶಿ ಮೆಡಿಸಿನ್ಗಳು ಸಿಕ್ಕಿವೆ. ಲಕ್ಷಾಂತರ ಮೌಲ್ಯದ ಪಾಲಿಕ್ ಆಸಿಡ್ ಕಂಟೆಂಟ್ ಟ್ಯಾಬ್ಲೆಟ್ ಇದಾಗಿದೆ. ರಾಶಿ ರಾಶಿ ಮಾತ್ರೆ ನೋಡಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಾಕು ಪ್ರಾಣಿಗಳು ಮಾತ್ರೆ ತಿಂದು ಏನಾದರೂ ಸಾವನ್ನಪ್ಪಿದ್ರೆ ಏನ್ ಕಥೆ ಅನ್ನುವಂತಹ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇದು ಹಾವೇರಿ ಜಿಲ್ಲಾಸ್ಪತ್ರೆಯಿಂದಲೇ ತಂದು ಅಲ್ಲಿ ಹಾಕಿರೋದಾ ಏನು, ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಸಾಮಾನ್ಯವಾಗಿ ಮೆಡಿಸಿನ್ಸ್ಗಳು ಡೇಟ್ ಬಾರ್ ಆಗಿದ್ರೆ ಅದನ್ನ ವಿಲೇವಾರಿ ಮಾಡುವಂತಹ ಪ್ರಕ್ರಿಯೆ ಇರುತ್ತೆ. ಹಿಂಗೆ ರಸ್ತೆ ಬದಿಯಲ್ಲಿ ತಂದು ಬಿಸಾಕೋದಲ್ಲ. ಅದನ್ನ ಪ್ರಾಣಿಗಳು ತಿಂದಿದ್ರೆ ಏನ್ ಕತೆ, ಏನಾದರೂ ಅನಾಹುತಗಳು ಸಂಭವಿಸಿ ಸಾವನ್ನಪ್ಪಿದ್ರೆ ಏನ್ ಕತೆ, ಇದನ್ನ ಯಾರಾದ್ರೂ ಮಕ್ಕಳು ತಗೊಂಡ್ರೆ ಏನ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಆ ಔಷಧಿ ಇಲ್ಲ, ಆ ಮಾತ್ರೆಗಳಿಲ್ಲ ಅಂತ ಹೊರಗಡೆ ಬರೆದು ಕೊಡೋದೇ ಜಾಸ್ತಿ ಆಗಿದೆ. ಆದರೆ ಇಲ್ಲಿ ಹಾವೇರಿಯ ಸಮೀಪದ ತೂಗಳತೆ ಅಂದರೆ ಜಿಲ್ಲಾಸ್ಪತ್ರೆಯ ತೂಗಳತೆ ದೂರದಲ್ಲಿಯೇ 1 ಟನ್ಗೂ ಅಧಿಕ ಮಾತ್ರೆಗಳನ್ನು ಸರ್ಕಾರಿಯ ಅಂದರೆ ಇದು ಮಾರಾಟಕ್ಕಿಲ್ಲ, ಉಚಿತವಾಗಿ ಕೊಡುವಂತಹ ಮಾರಾಟಕ್ಕೆ ಇಲ್ಲ ಅನ್ನೋ ಬೋರ್ಡ್ ಇರುವಂತಹ ಫ್ಯಾಬ್ರಿಕ್ ಟ್ಯಾಬ್ಲೆಟ್ಸ್ಗಳನ್ನು 1 ಟನ್ಗೂ ಅಧಿಕ ಏನು ಮಾತ್ರೆಗಳನ್ನು ಹೊರವಲಯದಲ್ಲಿ ಎಸೆದು ಹೋಗಿರುವಂಥದ್ದು. ಅಂದರೆ ಬಡವರಿಗಾಗಿ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ, ಆದರೆ ಅದು ರೋಗಿಗಳಿಗೆ ಕೊಡದೆ ಎಲ್ಲವೂ ಕೂಡ ಈಗ ಹೊರಗಡೆ ಹಾಕಿರುವಂಥದ್ದು. ಅಂದರೆ ಇದು ಡೇಟ್ ಎಕ್ಸ್ಪೈರ್ ಆದರೂ ಕೂಡ ಅದನ್ನು ಕಾನೂನು ಪ್ರಕಾರ ಅದನ್ನು ಮತ್ತೆ ಏನು ಉಗ್ರಾಣಕ್ಕೆ ಕಳಿಸಿ ಅದನ್ನು ಡೆಸ್ಟ್ರಾಯ್ ಮಾಡಬೇಕು. ಆದರೆ ಇವರು ಏನೋ ಆಸ್ಪತ್ರೆಯ ತೂಗಳತೆ ದೂರದಲ್ಲಿಯೇ ಎಲ್ಲವನ್ನು ಸುರಿದು ಹೋಗಿರುವಂಥದ್ದು. ಇದನ್ನು ಇಲ್ಲಿ ಓಡಾಡುವಂಥ ಜಾನುವಾರಾಗಿರ್ಬೋದು ಮತ್ತು ಬೇರೆ ಬೇರೆ ದನಕರುಗಳು ತಿಂದರೆ ಅದನ್ನು ಮತ್ತೆ ಅದು ಅಡ್ಡ ಪರಿಣಾಮವಾಗುತ್ತೆ. ಹೀಗಾಗಿ ಸರ್ಕಾರ ಮತ್ತು ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಆಡಳಿತದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ರಸ್ತೆಯ ಪಕ್ಕದಲ್ಲಿಯೇ ಸುರಿದು ಹೋಗಿರುವಂಥದ್ದು. ಇದನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಸ್ಲಿಪ್ಪನ್ನು ಚೆಕ್ ಮಾಡಿದರೆ 110 ರೂಪಾಯಿಗೆ ಮಾರಾಟ ಮಾಡಲಾಗ್ತದೆ. ಆದರೆ ಇಲ್ಲಿ ಲಕ್ಷ ಹಣದ ಮೌಲ್ಯದ ಮಾತ್ರೆಗಳನ್ನು ಎಸೆದು ಹೋಗಿರುವಂಥದ್ದು. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಇದು ಮಾತ್ರೆ ಮಾರಾಟಕ್ಕಲ್ಲ ಅನ್ನೋ ಅಂದರೆ ಸರ್ಕಾರದಿಂದ ಉಚಿತವಾಗಿ ನೀಡಲಾಗುತ್ತೆ ಅನ್ನೋ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಗೆದು ಹೋಗಿರುವಂಥದ್ದು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ನೋಡಿದ್ರಲ್ಲ, ಏನು ಅನ್ನಿಸ್ತಾ ಇದ್ರು? ಸರ್, ಇದರಿಂದ ನಮಗೂ ಕೂಡ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ನಮಗೆ ದವಾಖಾನೆ ಒಳಗೆ ಹೊರಗಡೆ ಬರೆದು ಕೊಡ್ತಾರೆ ರೀ ಟ್ಯಾಬ್ಲೆಟ್ಗಳನ್ನು. ಇಲ್ಲಿ ಈ ಥರ ಇದು ಮಾಡಿದ್ರಿ ಸರ್, ನಮಗೂ ಭಾಳ ಕಷ್ಟ ಅನಿಸುತ್ತೆ ರೀ. ಈ ಥರ ಅದು ಹಾದಿ ಬೀದಿ ಒಳಗೆ ಎಸೆದು ಹೋಗ್ಯಾರ ಸರ್. ಪ್ರಾಣಿಗಳು ತಿಂದ್ರೆ ಅದು ಇನ್ನೂ ಲಾಸ್ ರೀ. ಮೊದಲೇ ಲಾಸ್ ಆಗೈತಿ ರೀ, ಅಂತಂದ್ರೆ ಇನ್ನೂ ಲಾಸ್ ರೀ. ಅದೇ ಅವ್ರು ಡೇಟ್ ಬಾರ್ ಆಗೈತೆ ಅಂದ್ರೆ ಅದನ್ನೆಲ್ಲರ ಗೋಡೌನ್ ಆಗಲಿ ಎಲ್ಲಿ ಸ್ಕ್ರಾಪ್ ಮಾಡ್ಬೇಕು ಅಲ್ಲಿ ಸ್ಕ್ರಾಪ್ ಮಾಡಿ ಹೋಗ್ಬೇಕು ಸರ್. ಇಂಥ ಪಬ್ಲಿಕ್ ಪ್ಲೇಸ್ ಒಳಗೆ ಹೋಗಿದ್ರೆ ಅದು ತುಂಬ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ ಸ್ಥಳೀಯರು, ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆ ತೋರಿಸ್ಕೊಂಡು ಹೋಗ್ತೀರಿ, ಅಲ್ಲಿ ಪರಿಸ್ಥಿತಿ ಏನಿದೆ? ಇಲ್ಲಿ ರಾಶಿ ಮಾತ್ರೆಗಳನ್ನು ಒಗೆದು ಹೋಗಿರುವಂಥದ್ದು ಈ ದೃಶ್ಯ ನೋಡಿದ್ರೆ ಏನು ಅನಿಸ್ತದೆ ಸರ್? ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟ್ರನ್ನ ರೋಗಿಗಳ ದೇವ್ರಂತ ನಾವು ಪರಿಗಣನೆ ಮಾಡ್ತೇವೆ. ಅಲ್ಲಿ ನಾವು ಏನಾದರೂ ಹೋದೆ ಅಂದ್ರೆ ಜಿಲ್ಲಾ ಆಸ್ಪತ್ರೆಗೆ, ಅಲ್ಲಿ ಒಂಥರ ಡಾಕ್ಟ್ರ್ ಒಂಥರ ರೋಗಿಗಳು ತೋರ್ಸಕ್ಕೆ ಹೋದ್ರೆ ಹಂಗೆ ದಾಡ್ಸಿ ಮಾಡಿಸೋದು. ಅಲ್ಲಿ ಏನು ರೋಗಿಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರದ ಜಿಲ್ಲಾ ಆಸ್ಪತ್ರೆ ಅಂತಂದ್ರೆ ಅಲ್ಲಿ ಏನು ರೋಗಿಗಳಿಗೆ ಸುಖ ಇಲ್ಲ ಸರ್. ಅಲ್ಲೇ ಡಾಕ್ಟ್ರ ರೌಡಿಗಳನ್ನ ಇಟ್ಕೊಂಡು ಆ ಪೇಷಂಟ್ ಮೇಲೆ ದಾಡ್ಸಿ ಮಾಡಿಸೋದು. ಮತ್ತು ಏನಾರ ಒಂದು ಮೆಡಿಸಿನ್ ಬರೆದು ಕೊಡ್ರಿ ಅಂತಂದ್ರೆ ಅಲ್ಲೆಲ್ಲ ಬೇರೆ ಹೊರಗಡೆ ಖಾಸಗಿ ಗುಳಿಗೆ ಬರೆದು ಕೊಡ್ತಾರೆ ಸರ್. ಅನೇಕ ಬರೀ ನಾನು ಕೂಡ ಹೋಗಿದ್ದೇನೆ ಸರ್. ಅಲ್ಲಿ ಆ ಜಿಲ್ಲಾ ಆಸ್ಪತ್ರೆ ಒಳಗೆ ಒಂದು 10% ಸರ್ಕಾರದ ಗುಳಿಗೆ ಕೊಡ್ತಾರೆ ಸರ್. ಇವತ್ತು ಅದ ಸರ್ಕಾರದ ಗುಳಿಗೆನ ತಂದು ರೋಡ್ನಾಗ ರಾಶಿ ಇದು ಮಾಡ್ಯಾರ ಸರ್. ಇವು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಗುಳಿಗೆ ಸರ್. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಜಿಲ್ಲಾ ಆಸ್ಪತ್ರೆಯಿಂದ ಸೌಕರ್ಯ ಇಲ್ಲ ಅಂದ್ರೆ ಇಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡ್ಬೇಕು ಸರ್. ಇಲ್ಲಿ ನೋಡಿ ಸರ್, ರಾಶಿ ಲಕ್ಷ ರೂಪಾಯಿಗಳಲ್ಲಿ ಎಲ್ಲ ಕೆಲವು ಹೊಸ ಖಾಸಗಿಯಲ್ಲೇ ಮೆಡಿಸಿನ್ ಬರೆದು ಕೊಡ್ತಾರೆ ಸರ್. ಇಷ್ಟು ಸ್ಥಳೀಯರ ಆಕ್ರೋಶ. ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಹೋದರೆ ಸಾಕು, ಎಲ್ಲವನ್ನು ಕೂಡ ಉಚಿತವಾಗಿ ಕೊಡಬೇಕು, ಆದರೆ ಹೊರಗಡೆ ಬರ್ಕೊಡ್ತಾರೆ. ಆದರೆ ಇಲ್ಲಿ ಉಚಿತವಾಗಿ ಸಿಗುವಂತಹ ಮಾತ್ರೆಗಳನ್ನು ರಾಶಿಯಾಗಿ ಹೊರಗಡೆ ಎಸೆದು ಹೋಗಿದ್ದಾರೆ. ಇದನ್ನು ಎಸೆದು ಹೋಗುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಅವರನ್ನು ವಜಾ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರ, ಪಬ್ಲಿಕ್ ಟಿವಿ, ಹಾವೇರಿ.